ಶ್ರೀ ವರಸಿದ್ಧಿ ವಿನಾಯಕ ಮಿತ್ರ ಮಂಡಳಿ ಯಲಹಂಕ ನ್ಯೂಟನ್ ಥರ್ಡ್ ಫೇಸ್ ಇಲ್ಲಿ ಗಣೇಶ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ಈ ಆಚರಣೆಗೆ ಕಾರ್ಯಕರ್ತರು ಮತ್ತು ಇದರ ಹಿಂದಿನ ಕೆಲಸ ಮಾಡಿರೋರು, ಸೊ ಅವ್ರ ಬಗ್ಗೆ ವಿಶೇಷವಾಗಿ ಅವ್ರನ್ನ ನಾವು ಸಂದರ್ಶನ ಮಾಡಲಿಕ್ಕೆ ಬಂದಿದ್ದೇವೆ. ನಮ್ಮ ಹೆಸರು ಸರ್? ಸಾಗರ್ ಅಂತ. ರಮೇಶ್. ಗಂಗಾಧರ. ಮುಖೇಶ್ ಅಂತ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? 31 ವರ್ಷದಿಂದ. 31 ವರ್ಷ ಸರ್. 31 ವರ್ಷ. ಓಕೆ. ಏನೇನು ಕಾರ್ಯಕ್ರಮ ಇಟ್ಕೊಂಡಿದ್ದೀರಾ? ಕಾರ್ಯಕ್ರಮ ಶನಿವಾರ ಬಂದ್ಬಿಟ್ಟು ಅನ್ನ ಸಂತರ್ಪಣೆ ಇರ್ತದೆ, ಮತ್ತೆ ರಂಗೋಲಿ ಸ್ಪರ್ಧೆ ಶುಕ್ರವಾರ ಇಟ್ಕೊಂಡಿದೀವಿ, ಮತ್ತೆ ಸ್ಥಳೀಯ ಮಕ್ಕಳಿಗೆ ಕ್ರೀಡಾ ಸ್ಪರ್ಧೆಗಳು ಮತ್ತೆ ಸುಗಮ ಸಂಗೀತ ಎಲ್ಲ ಏರ್ಪಡಿಸಲಾಗಿದೆ. ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ, ಅವೆಲ್ಲ ಏರ್ಪಡಿಸಲಾಗಿದೆ. ಶನಿವಾರ ಬೆಳಿಗ್ಗೆ ಗಣ ಹೋಮ ಇರುತ್ತೆ. ಹೇಳಿ. ಸೊ ವಿಶೇಷವಾಗಿ ಇಲ್ಲಿ ಅಡ್ಲಿಕಟ್ಟೆ ಪಾರ್ಕ್ ಅಂತ ಹೇಳಿ ರೀನೇಮ್ ಆಗಿದೆ. ಮುಂಚೆಯಿಂದ ಹೆಸರು ಏನಿರಲಿಲ್ಲ ಈ ಪರ್ಟಿಕ್ಯುಲರ್ ಪ್ಲೇಸ್ಗೆ. ಸೊ ಅವಾಗಿಂದ ಏನಾಗಿದೆ ಅಂದರೆ ಇಲ್ಲಿ ವಿಶೇಷವಾಗಿ ಮುಂದೆ ಇದೊಂದು ದೊಡ್ಡ ಕೆರೆ ಇತ್ತು. ಸೊ ಅವೆಲ್ಲ ಹುಡುಗರು ಸೇರಿ ಕನ್ವರ್ಟ್ ಮಾಡಿದ್ರು. ಇಲ್ಲಿ ಮಾಡಿ ಅವಾಗಿಂದ ಗಣೇಶ ಸ್ಥಾಪನೆ ಮಾಡಿ ಪ್ಲೇ ಗ್ರೌಂಡ್ ಉಳಿಸ್ಕೊಂಡ್ವಿ. ಆ ಉಳಿಸ್ಕೊಂಡ್ಮೇಲೆ ದೆನ್ ಇಲ್ಲಿ ಯಾರ್ಯಾರು ಹುಡುಗರಿಗೆ ಕೆಲಸ ಮಾಡಿದಾರೆ ಆ ಟೈಮಲ್ಲಿ ಎಲ್ಲರೂ ಚೆನ್ನಾಗಿ ಸೆಟ್ಲಾಗಿ 60 to 70% ಆಫ್ ದಮ್ ಆರ್ ಅಬ್ರಾಡ್ ಸೆಟ್ಲ್ ಆಗಿದ್ದಾರೆ. ಸೆಟ್ಲ್ ಆದಾಗಿಂದ ನಾವು ಈ ಪ್ಲೇಸನ್ನು ಮಾತ್ರ ಗೌರ್ಮೆಂಟ್ಗೂ ಬಿಟ್ಕೊಟ್ಟಿಲ್ಲ. ಸುಮಾರು ಸತಿ ಕೇಳಿದ್ರು ಅವರು. ಸೊ ಆವಾಗಿಂದ ನಾವು ಉಳಿಸ್ಕೊಂಡು ಆವಾಗಿಂದ ಕಂಟಿನ್ಯೂ ಮಾಡಿಕೊಂಡು ಈಗಿನ ಹುಡುಗರು ಅವರು ಒಳ್ಳೆ ಕಾಂಟ್ರಿಬ್ಯೂಷನ್ ಮಾಡಿ ದೇ ಆರ್ ಕಂಟಿನ್ಯೂಯಿಂಗ್ ದಿಸ್ ಸಿನ್ಸ್ ಲಾಸ್ಟ್ 31 years. ನಮಸ್ಕಾರ. ಶ್ರೀ ವರಸಿದ್ಧಿ ವಿನಾಯಕ ಮಿತ್ರ ಮಂಡಳಿಯಿಂದ ಇದು 31ನೇ ವರ್ಷ ನಡೀತಿರೋ ಕಾರ್ಯಕ್ರಮ. ಆಗಿನ ಹಿರಿಯರು ನಮ್ಮ ಪಾಂಡ್ಯಣ್ಣ, ಸಂತೋಷಣ್ಣ ಎಲ್ಲರೂ ಮಾಡ್ತಿದ್ರು. ಅದಾಗಿ ಒಂದು 5 ವರ್ಷಕ್ಕೆ ನಾವು ಸ್ಟಾರ್ಟ್ ಮಾಡಿದ್ವಿ. ನಾವು ಸ್ಟಾರ್ಟ್ ಮಾಡಿ ಈಗ ರಮೇಶು, ಸಾಗರು, ರೋಷನು, ವಿನೋದು ಎಲ್ಲರೂ ಮಾಡ್ತಾ ಇದ್ದಾರೆ. ಇದೇ ರೀತಿ ಮುಂದೆ ನಡ್ಸ್ಕೊಂಡು ಹೋಗ್ತೀವಿ. ಇನ್ನು ಎಲ್ಲ ಥರ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಹೋಗ್ತೀವಿ. ಇಲ್ಲಿ ವಿಶೇಷ ಏನಂದರೆ ಈ ಪಾರ್ಕ್ ಬಂದ್ಬಿಟ್ಟು ಆವಾಗ ಸೈಟ್ ಆಗೋ ಸಾಧ್ಯತೆ ಇತ್ತು. ಆಗ ಇಲ್ಲಿ ಗಣೇಶ ಸ್ಥಾಪನೆ ಮಾಡಿ ಎಲ್ಲ 31 ವರ್ಷದಿಂದ ಕುಂಡ್ರಿಸ್ಕೊಂಡು ಬರ್ತಾ ಇದ್ದೀವಿ. ಹಾಗಾಗಿ ಎಲ್ಲ ಈ ಥರ. ನಮಸ್ಕಾರ. ಯಲಹಂಕ ಉಪನಗರದ ಸೋಮೇಶ್ವರ ನಗರದಲ್ಲಿ ಇರ್ತಕ್ಕಂಥ ಶಿವಪುತ್ರ ಗೆಳೆಯರ ಬಳಗದವರು ಗಣೇಶ ಆಚರಣೆಯನ್ನು ಮಾಡಿದ್ದಾರೆ. ಬನ್ನಿ ನೋಡೋಣ. 4ನೇ ವರ್ಷ ನಾವು ಹೇಳ್ತೇವೆ. ಇಲ್ಲಿ ಮಾಡ್ತಾರೆ. ಎಸ್, ನಿಮ್ಮ ಹೆಸರು? ನಮ್ಮ ಹೆಸರು ಬಸವರಾಜ್ ಅಂತ. ಮತ್ತೆ ನನ್ನ ಹೆಸರು ಬಸವರಾಜ್ ಅಂತ. ಮತ್ತು ನಮ್ಮ ತಂಡದವರು ಲಲಿತಾಕ್ಷ್ ಅಂತ ಮತ್ತು ಪ್ರಶಾಂತ್ ಅಂತ. ನಮ್ಮ ಗೆಳೆಯರ ಬಳಗ ಈಗ ಆಚೆ ಹೋಗಿದ್ದಾರೆ. ಸೊ ನಾವೀಗ ಕುಡಿಸ್ತಾ ಇದ್ದನು 4ನೇ ವರ್ಷದ ಅದ್ದೂರಿಯ ಗಣೇಶೋತ್ಸವ. ಸೊ ನಮ್ಮದು 2021, 22 ಈ ಥರ ಸ್ಟಾರ್ಟ್ ಮಾಡಿದ್ದು. ಈ ವರ್ಷ ಇದು 25th 4ನೇ ವರ್ಷ ಅದ್ದೂರಿ ಆಚರಣೆ. ಸೊ ಪ್ರತಿ ವರ್ಷ ಥರನೇ ಈ ವರ್ಷನೂ ತುಂಬ ಗ್ರ್ಯಾಂಡಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ರಿ. ನಾವು ಯಲಹಂಕ ನ್ಯೂಟನ್ ಸೋಮೇಶ್ವರ ನಗರ 3rd B main 3rd B cross ಆಪೋಸಿಟು ಕಾರ್ಪೊರೇಟರ್ ಸತೀಶ್ ಅಂಕಲ್ ಮನೆ ಮುಂದೆ. ಸೊ ಇದು ಅವ್ರ ಮಗ ಲಲಿತಾಕ್ಷ್ ಅಂತ. ಸೊ ಕಂಟಿನ್ಯೂ ದ ಸ್ಪೀಚ್. ಮೈಕ್. ಸೊ ನೋಡಿ, ಈ ಥರ ಆಚರಣೆ ಮಾಡೋಕ್ಕೆ ಕಾರಣ ಇಲ್ಲಿನ ಏರಿಯಾ ಜನತೆಗಳು ಅವ್ರ ಪ್ರೋತ್ಸಾಹದಿಂದ ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯ ಆಗಿದ್ದು. ಸೊ ಪ್ರತಿಯೊಬ್ಬರು ಚಿಕ್ಕ ಮಕ್ಕಳಿಂದ ಹಿಡ್ದು ಆಂಟಿದಿರು, ಅಂಕಲ್ದಿರು ಎಲ್ಲರೂ ನಮಗೆ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಸೊ ಏನೇ ಮಾಡಲಿ ಅವರು ಮುಂದೆ ಬಂದು ಮಾಡಿ ಅಂತ ಒಂದು ಬೆಂಬಲವನ್ನು ನೀಡ್ತಾರೆ. ಸೊ ಮತ್ತೆ ಪ್ರತಿ ವರ್ಷನೂ ನಾವು ಇಲ್ಲಿ
ಲೈಕ್ ಹೆಣ್ಮಕ್ಳು ಗಂಡ್ಮಕ್ಳು ಚಿಕ್ಕವರು ದೊಡ್ಡವರು ಎಲ್ಲರ ಕಡೆಯಿಂದನೂ ಭಾಗವಹಿಸೋ ಥರ ಪ್ರೋಗ್ರಾಮ್ ಮಾಡಿದಿರಿ. ಸೊ ಮುಂದಿದ್ದೆಲ್ಲ ನಮ್ಮ ಪ್ರಶಾಂತ್ ಅವರು ಹಂಗೆ ಈ ವರ್ಷ ತುಂಬಾ ಸ್ಪೆಷಲ್ ಆಗಿ ಏನಂದ್ರೆ ನಮ್ಮ ಕಡೆ ನಮ್ಮ ಕಲೆಕ್ಷನ್ ಕಾಸಿಂದ ಅಲ್ಲಿ ಸಂಧಿ ಇದೆ ಒಂದಿಲ್ಲಿ. ಸೊ ಸಂಧಿಗೆ ನಾವು ಒಂದು ಸ್ಟ್ರೀಟ್ ಲೈಟ್ ನಮ್ಮ ಒಂದು ಸ್ಪಾನ್ಸರ್ ತರ ಮಾಡಿದೀವಿ. ಸೊ ಜಸ್ಟ್ ಹಬ್ಬದ ದಿವಸ ಬಂದು ಸೇರೋದಲ್ದೆ ನಮ್ ಜನದ ಏನ್ ಸಮಸ್ಯೆ ಇದೆಯೋ ಅದನ್ನು ಸ್ವಲ್ಪ ಪರಿಹಾರ ಮಾಡೋಣ ಅಂತ ಈ ವರ್ಷದಿಂದ ಸ್ಟೆಪ್ ತಗೊಂಡಿದ್ವಿ. ಸೊ ಪ್ರತಿ ವರ್ಷನೂ ಹಿಂಗೆ ಕಂಟಿನ್ಯೂ ಆಗುತ್ತೆ. ಒಂದೊಂದು ಸಮಸ್ಯೆಯನ್ನು ಸಾಲ್ವ್ ಮಾಡ್ಕೊಂಡು ಬರ್ತಾ ಇದ್ರಿ. ಎಲ್ಲರ ಕಡೆಯಿಂದನೂ ಫೀಡ್ಬ್ಯಾಕ್ ಕೊಟ್ಕೊಂಡು ಏನೇನ್ ಪ್ರಾಬ್ಲಮ್ ಇದೆ ಒಂದೊಂದು ಸಾರ್ಟ್ ಔಟ್ ಮಾಡ್ಕೊಂಡು ಸಾಲ್ವ್ ಮಾಡ್ತಾ ಇದ್ರಿ. ವೇಣು ಅಂಕಲ್ ಆಗ್ಲಿ, ಮಹೇಶ್ ಅಂಕಲ್ ಆಗ್ಲಿ, ಸುಬ್ಬು ಅಂಕಲ್ ಇಲ್ಲ ಎಲ್ಲ ಏರಿಯಾದಲ್ಲಿ ಇರೋರು ಎಲ್ಲರೂ ಪ್ರತಿಯೊಬ್ರು ತುಂಬಾ ಸಹಾಯ ಮಾಡಿದ್ದಾರೆ. ಸೊ ನೋಡ್ರಿ, ಮತ್ತೆ ನಮ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಫಾಲೋ ಮಾಡಿ. ನಮ್ದೆಲ್ಲ ಅಪ್ಡೇಟ್ಸ್ ಅದ್ರಲ್ಲಿ ಕೊಡ್ತಾ ಇರ್ತೀರಿ. ಗೆಳೆಯರ ಬಳಗ ಅಂತ. ಸೊ ಬನ್ನಿ, ಥ್ಯಾಂಕ್ ಯು. ನಮಸ್ಕಾರ. ನಾವು ವಿಜಯ್ ಕುಮಾರ್ ಅಂತ, ಶ್ರೀ ವಿನಾಯಕ ಶ್ರೀಮಂಡಳಿ ಎಲ್ಎ ಸೆಕ್ಟರ್ ಯಲಹಂಕ ಉಪನಗರ. ಇದು ನಮ್ಮ 33ನೇ ವರ್ಷದ ಗಣೇಶೋತ್ಸವ. ಸರ್ವರಿಗೂ ಆದರದ ಸ್ವಾಗತ. ನಾವು ಇದು 33 ವರ್ಷಗಳಿಂದ ಸತತವಾಗಿ 1 ವರ್ಷ ಕೂಡ ತಪ್ಪಿಸದೆ ವಿಘ್ನ ವಿನಾಯಕ ನಮ್ಮ ಸೇವೆಯನ್ನು ಪಡ್ಕೊಂಡಿದ್ದಾನೆ. ಅವನ ಆಶೀರ್ವಾದ ನಮಗೆ, ನಮ್ಮ ಮಂಡಳಿಯವರಿಗೆ ಹಾಗೂ ಎಲ್ಲ ಸದಸ್ಯರು ಹಾಗೂ ಸಮಸ್ತ ನಾಡಿನ ಜನತೆಗೆ ಇರಲಿ. ಇನ್ನೊಂದು, ಈ ಇದು ಸಂಸ್ಥೆ 33 ವರ್ಷಗಳಿಂದ ಸತತವಾಗಿ ನಡೆದುಕೊಂಡು ಬಂದಿದೆ. ಇದಕ್ಕೆ ನಾನಾ ಹಿರಿಯ ಕಾರ್ಯಕರ್ತರಿದ್ದಾರೆ. ಅವರೆಲ್ಲರೂ ಇವತ್ತು ದೇವರ ಹತ್ರ ಇದ್ದೂ, ಪ್ರತ್ಯಕ್ಷವಾಗಿದ್ದೂ ಪರೋಕ್ಷವಾಗಿದ್ರು, ಎಲ್ಲೆಲ್ಲಿ ಅವರೆಲ್ಲರಿಗೂ ನಮನಿಸುತ್ತಾ ಇವತ್ತು ಮುಂದುವರಿಸ್ಕೊಂಡು ಹೋಗ್ತಾ ಯುವಕರಿಗೆ, ನಮ್ಮ ಯಲಹಂಕ ಉಪನಗರ ಯುವಕರಿಗೆ ಧನ್ಯವಾದಗಳು ಹೇಳುತ್ತೇನೆ. ಹಾಗೂ ಇನ್ನೊಮ್ಮೆ ಇಲ್ಲಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಏರ್ಪಡಿಸಲಾಗಿದೆ. ದಯಮಾಡಿ ಎಲ್ಲರೂ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ. ಭಾನುವಾರ ಮೆರವಣಿಗೆ ಇಟ್ಕೊಂಡಿದ್ದೇವೆ. ದಯಮಾಡಿ ಎಲ್ಲರೂ ಆಗಮಿಸಿ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಸವಿನಯ ಪ್ರಾರ್ಥನೆ. ಇಂತಿ ಶ್ರೀ ವಿನಾಯಕ ಸೇವಾ ಮಂಡಳಿ, ಯಲಹಂಕ ಉಪನಗರ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಬಜರಂಗಿ ಗೆಳೆಯರ ಬಳಗ ಯಲಹಂಕ ನ್ಯೂಟನ್ 4th ಪ್ಲೇಸಲ್ಲಿ ಇರ್ತಕ್ಕಂಥವ್ರು ಗಣೇಶ ಹಬ್ಬನ ಆಚರಣೆ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಮಾತಾಡೋಣ. ನಿಮ್ಮ ಹೆಸರು? ದೇವರಾಜ್ ಮಾತಾಡಿ. ಇದು ಬಂದ್ಬಿಟ್ಟು ಯಲಹಂಕ 4th ಪ್ಲೇಸ್ ನ್ಯೂಟನ್ ಹತ್ರ, 4th ಪ್ಲೇಸ್ ಬಸ್ ಸ್ಟ್ಯಾಂಡ್, ರಾಯಲ್ ಇಂದ್ರಪ್ರಸ್ಥ ಹೋಟೆಲ್, 4th ಮೇನ್ ರೋಡು. ನಾವು 4 ವರ್ಷದಿಂದ ಗಣೇಶ ಕೂರಿಸ್ತಾ ಇರೋದು. 8 ಬ್ಲಾಕ್ ನಂಬರು. ಆ ಪಕ್ಕದ ರೋಡಲ್ಲಿ ಬಂದ್ರೆ ಅಲ್ಲಿದೆ ನಿಮಗೆ. ಇದು ಬಜರಂಗಿ ಗೆಳೆಯರ ಬಳಗ ಅಂತ. ಅಂದರೆ 3 ವರ್ಷ ಚಿಕ್ಕದಾಗಿ ಮಾಡಿದ್ವಿ, ಈ ವರ್ಷ ದೊಡ್ಡದಾಗಿ ಮಾಡೋಣ ಅಂದ್ಕೊಂಡು ಹುಡುಗರೆಲ್ಲನೂ ಮಾಡಿದ್ದೀವಿ. ಸ್ವಲ್ಪ ಜನ ದೊಡ್ಡವರು ಕೂಡ ತುಂಬ ಸಹಾಯ ಮಾಡಿದ್ದಾರೆ. ಅವ್ರಿಗೆಲ್ಲ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ.
ಮತ್ತು ಇದೇನಂದರೆ ತುಂಬ ಕಷ್ಟ ಆಯಿತು. ಬಟ್ ಆದ್ರೆ ಎಲ್ರೂ ಕಷ್ಟಪಟ್ಟು ಅಲ್ಲೆಲ್ಲ ಹುಡುಗರೆಲ್ಲ ತುಂಬ ಕಷ್ಟಪಟ್ಟಿದ್ದಾರೆ. ಅಲ್ಲಿ ಬಂದ್ಬಿಟ್ಟು ಸ್ವಲ್ಪ ಜನ ಫ್ರೆಂಡ್ಸ್ ಇದ್ದಾರೆ, ಇನ್ನೊಂದು ಸ್ವಲ್ಪ ಜನ ಇಲ್ಲ. ಕಾಣದ ಕೈಗಳು ಮತ್ತು ಎಲ್ಲರೂ ಸಹಾಯ ಮಾಡಿದ್ದಾರೆ. ಕಾಣದ ಕೈಗಳು ಮತ್ತು ಎಲ್ರೂ ಸಹಾಯ ಮಾಡಿದ್ದಾರೆ. ಅವರೆಲ್ರಿಗೂ ಹೃದಯಪೂರ್ವಕ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಯಲಹಂಕ ಫೋರ್ತ್ ಫೇಸಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಪಾರ್ಕ್ ಹತ್ತಿರ ಓಂಕಾರ ಗಣಪತಿ ಗೆಳೆಯರ ಬಳಗದವರು ಗಣೇಶ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಬನ್ನಿ ನೋಡೋಣ. ಸರ್, ನಿಮ್ಮ ಹೆಸರು? ಸರ್, ನನ್ನ ಹೆಸರು ಪ್ರಶಾಂತ್ ಅಂತ. ಈ ಡಿ ಬಾಯ್ಸ್ನ ಅಧ್ಯಕ್ಷರು, ಓಂಕಾರ ಗಣಪತಿ ಗೆಳೆಯರ ಬಳಗದ ಅಧ್ಯಕ್ಷರು ನಾವು. ಇದೆಲ್ಲ ನಮ್ಮ ಫ್ರೆಂಡ್ಸ್, ಇದೆಲ್ಲನೂ ಡಿ ಬಾಯ್ಸ್. ಎಷ್ಟು ವರ್ಷದಿಂದ ಬರ್ತಾ ಇದ್ದೀವಿ? ಇದು ಆ್ಯಕ್ಚುಲಿ ಗಣೇಶ ಹಬ್ಬ ನಾವು 2012-13 ಮಾಡ್ಕೊಂಡು ಬಂದಿದ್ದೀವಿ. ಮಧ್ಯದಲ್ಲಿ ನಾವು ಈ ಕೋವಿಡ್ ಟೈಮ್ನಲ್ಲಿ ಏನು ಮಾಡಿದ್ವಿ, ಹಬ್ಬ ಮಾಡಲಿಲ್ಲ, ಬಡವ್ರಿಗೆ ಅನ್ನದಾನ ಮಾಡಿದ್ವಿ. ಮತ್ತು ಫುಡ್ ಪ್ಯಾಕೆಟ್ಸ್ನೆಲ್ಲ ರೆಡಿ ಮಾಡಿ ಸುಮಾರು ಜನಕ್ಕೆಲ್ಲ ಕೊಟ್ಟಿದ್ದೀವಿ ನಾವು. ಆಮೇಲೆ ಗಣೇಶ ಹಬ್ಬ ಇದೇ ಥರ ನಮ್ಮದು ಪ್ರತಿ ವರ್ಷವೂ ಹೆಚ್ಚಿನ ಮಟ್ಟಿಗೆ ಜನನೂ ಸೇರ್ತಾ ಇದ್ದಾರೆ, ಚೆನ್ನಾಗಿ ಮಾಡ್ಕೊಂಡು ಬರ್ತಾಯಿದ್ದೀವಿ ನಾವು. ಈ ಓಂಕಾರ ಗಣಪತಿ ಗೆಳೆಯರ ಬಳಗದಲ್ಲಿ ಡಿ ಬಾಯ್ಸ್ ಅಂತ ಇದೆಯಲ್ಲ, ಅದ್ರ ಬಗ್ಗೆ ಹೇಳಿ ಸರ್. ಇದು ಡಿ ಬಾಯ್ಸ್ ಅನ್ನೋದು 2010 ಆ ಟೈಮ್ನಲ್ಲಿ ಸ್ಟಾರ್ಟ್ ಮಾಡಿದ್ದು. ಇಲ್ಲಿ ಒಂದು ಶಾಪ್ ಹೆಸರು ಬಂತು, ಅದ್ರದ್ದನ್ನೇ. ಅದು ಕ್ರಿಶ್ಚಿಯನ್ ಅವರು. ಅವ್ರು ಆ್ಯಕ್ಚುಲಿ ಡೈನ್ ಡಾಟ್ ಅಂತ ಅವ್ರು ಇಟ್ಟರು. ಎಲ್ಲ ಇಲ್ಲಿ ಬಂದು ಮಾಮೂಲಿ ಕುತ್ಕೊಳ್ತಾ ಇದ್ವಿ, ಇಲ್ಲ ಫ್ರೆಂಡ್ಸ್ ಈವ್ನಿಂಗ್ ಬಂದು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅದನ್ನೇ ನಾವು ಡಿ ಬಾಯ್ಸ್ ಅಂತ ನಾವು ಮಾಡ್ಕೊಂಡಿದ್ದೀವಿ. 2010 ಇದಿದೆ ಡಿ ಬಾಯ್ಸ್ ಅಂತ. ಮತ್ತು ಕೆಲವೊಂದು ಸಮಾಜ ಕಾರ್ಯಗಳನ್ನ ಮಾಡ್ತಾ ಇರ್ತೀವಿ. ಬ್ಲಡ್ ಬ್ಯಾಂಕ್ಗೆ ಬ್ಲಡ್ ಎಲ್ಲ ಡೊನೇಟ್ ಮಾಡ್ತಾ ಇರ್ತೀವಿ. ಈ ಥರ ಎಲ್ಲ ಇದೆ. ಅನ್ನದಾನ ಮಾಡಿದ್ವಿ. ಪ್ಯಾಕೆಟ್ಸ್ ನಾವೇ ರೆಡಿ ಮಾಡಿಬಿಟ್ಟು ತೊಗೊಂಡೋಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ವಿ. ಲಾಸ್ಟಲ್ಲಿ ಫುಡ್ ಪ್ಯಾಕೆಟ್ಸ್ ಬೇಕು ಅಂತಂದರು. ಅವಾಗೇನು ಸಿಗ್ತಾ ಇರಲಿಲ್ಲ ರೇಷನ್ನು. ನಾವೆಲ್ಲ ಪ್ಯಾಕ್ ಮಾಡಿಬಿಟ್ಟು ತೊಗೊಂಡೋಗಿ ಅವ್ರಿಗೆ ಎಲ್ಲ ಫುಡ್ ಪ್ಯಾಕೆಟ್ಸ್ನೆಲ್ಲ ಕೊಟ್ಬಿಟ್ಟು ಬಂದ್ವಿ. ಬ್ಲೈಂಡ್ ಸ್ಕೂಲ್ಗೆ ಡೊನೇಟ್ ಮಾಡಿದ್ವಿ. ಸ್ಕ್ರೀನ್ ಆ ಥರದ್ದು ಕೊಟ್ಟಿದ್ದೀವಿ. ಪ್ರೊಜೆಕ್ಟರ್ ಸಮಾಜ ಸೇವೆ ಇದರಲ್ಲಿ ಅಡಿಗೆ ಇದೆ. ಹೌದು ಸರ್. 2010 ಇಲ್ಲಿವರೆಗೂ ಅದೇ ಕಾರ್ಯಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮದು ಇಷ್ಟು ಇಲ್ಲಿ ಇದರಲ್ಲಿ ಕಾಣಿಸುತ್ತೆ ನಿಮಗೆ ಮೇಲ್ಗಡೆ. ನಾವು ಫಸ್ಟ್ ವರ್ಷದಿಂದ ಇದು 8ನೇ ವರ್ಷದ್ದು, ಇದು ನಮ್ಮದು 9ನೇ ವರ್ಷ.
ಇದು ಚಿಕ್ಕಬೊಮ್ಮಸಂದ್ರ ಅಲ್ವಾ? ಹೌದು. ಚಿಕ್ಕಬೊಮ್ಮಸಂದ್ರಲ್ಲಿ ಗಣೇಶ. ಸೊ ಇದರ ಬಗ್ಗೆ ನಾವು ಡಿಟೇಲ್ಸ್ ಆಗಿ ಅವರ ಸಂಘದವರಲ್ಲಿ ನಾವು ಮಾತಾಡೋಣ. ಹೇಳಿ ಸರ್. ನಮ್ಮದು ಮಾರುತಿ ಯುವಕರ ಸೇವಾ ಸಂಘ. ಗಟ್ಟಿ. ಮಾರುತಿ ಯುವಕರ ಸೇವಾ ಸಂಘದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಗಣೇಶೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. ಇದೇ ರೀತಿಯಾಗಿ ಸುಮಾರು ಸಾಕಷ್ಟು ಕಾರ್ಯಕ್ರಮಗಳನ್ನು ಈ ಒಂದು ಸಂಘದ ವತಿಯಿಂದ ಮಾಡ್ಕೊಂಡು ಬರ್ತಾ ಇದ್ದೀರಿ. ಸುಮಾರು 40 ವರ್ಷಗಳಿಂದ ಗಣೇಶೋತ್ಸವ ಆಗ್ಬೋದು, ಅಣ್ಣೆಮ್ಮ ಉತ್ಸವ ಆಗ್ಬೋದು, ಗೊರವನಹಳ್ಳಿ ಲಕ್ಷ್ಮೀ ಉತ್ಸವ ಆಗ್ಬೋದು, ಅದರ ಜೊತೆಯಲ್ಲಿ ಹನುಮ ಜಯಂತಿ ಉತ್ಸವ ಆಗ್ಬೋದು. ನಾವು ಸಂಘ ಸ್ಥಾಪನೆ ಮಾಡಿ ಸುಮಾರು 40 ವರ್ಷ ಆಗಿದೆ. ಅವಾಗಿನಿಂದ ಸಾಕಷ್ಟು ಸದಸ್ಯರುಗಳು ಶ್ರಮಪಟ್ಟು ಈ ಸಂಘವನ್ನು ಬಲಪಡಿಸ್ಕೊಂಡು ಬಂದಿದ್ದೀರಿ. ನಮ್ಮ ಸಂಘದ ಸಂಸ್ಥಾಪಕರಾದ ಎಸ್ ಶಿವಣ್ಣ ಅಂತ ಒಬ್ಬರಿದ್ದರು. ಅವರ ಅಧ್ಯಕ್ಷತೆಯಲ್ಲಿ ಸುಮಾರು ನಾವು 36 ವರ್ಷ ಈ ಒಂದು ಸಂಘದ ಜವಾಬ್ದಾರಿಯನ್ನು ಅವರು ಕೊಟ್ಟಿದ್ದೀರಿ. ನಾನು 40 ವರ್ಷದಿಂದ ಗೌರವಾಧ್ಯಕ್ಷನಾಗಿದ್ದೀನಿ. ಅವರು ಕಾರಣಾಂತರಗಳಿಂದ ಮೊನ್ನೆ ಕರೋನಾದಲ್ಲಿ ಕಾಲವಾದರು. ತದನಂತರ ಈಗ ನಾವೇನೇ ಸಂಘದ ಸದಸ್ಯರೆಲ್ಲ ಸೇರ್ಕೊಂಡು ಈ ಒಂದು ಸಂಘವನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಿ. ಈ ಚಿಕ್ಕಬೊಮ್ಮಸರ ಗ್ರಾಮದಲ್ಲಿ ಆಗ್ಬೋದು, ಸುತ್ತಮುತ್ತಲ ಬಡಾವಣೆಯಲ್ಲಿ ಆಗ್ಬೋದು, ನಮ್ಮ ಸಂಘದ ವತಿಯಿಂದ ಯಾವುದೇ ಒಂದು ಧಾರ್ಮಿಕವಾದ ಕಾರ್ಯಕ್ರಮವನ್ನು ಮಾಡ್ತೀರಿ ಅಂತಂದರೆ ಯಥೇಚ್ಛವಾಗಿ ನಮಗೆ ತನು ಮನ ಧನ ಸಹಾಯದೊಂದಿಗೆ ಸಹಕಾರವನ್ನು ನೀಡಿಕೊಂಡು ಸಾಕಷ್ಟು ಜವಾಬ್ದಾರಿಯುತವಾದ ಕೆಲಸಗಳನ್ನು ಶಾಸ್ತ್ರೋತ್ತರವಾಗಿ ಧಾರ್ಮಿಕವಾದ ಕಾರ್ಯಕ್ರಮ ಈ ಸಂಘ ಮಾಡ್ಕೊಂಡು ಬರ್ತಾ ಇದೆ ಅನ್ನೋ ಒಂದು ನಂಬಿಕೆಯನ್ನು ಇಟ್ಕೊಂಡು ನಮ್ಮ ಒಂದು ಸಂಘಕ್ಕೆ ಜವಾಬ್ದಾರಿಯನ್ನು ಕೊಟ್ಟು ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಾವು ಮಾಡಿಕೊಂಡು ಬರ್ತಾ ಇದ್ದೀರಿ. ಯಾವುದೇ ಒಂದು ದೇವರುಗಳ ಕಾರ್ಯಕ್ರಮ ಮಾಡಬೇಕಾದ್ರೆ ಶಾಸ್ತ್ರೋತ್ತರವಾಗಿ, ಯಾಕೆಂದರೆ ಗಣೇಶ ಕಾಟಾಚಾರ ಕೂರಿಸ್ತಾರೆ, ಕುಣಿದು ಕುಪ್ಪಳಿಸಿ ಬಿಟ್ಬಿಟ್ಟು ಹೊರಟೋಗ್ತಾರೆ. ಆ ರೀತಿಯಾಗಲ್ಲ. ನಾವೇನು ಗಣೇಶ ಬರಬೇಕಾದ್ರೆ ಅದಕ್ಕೆ ಒಂದು ಆರತಿ ಎತ್ತಿ ತಗೊಂಬಂದು ಶಾಸ್ತ್ರೋತ್ತರವಾಗಿ ಪ್ರತಿಷ್ಠಾಪನೆ ಮಾಡಿ ಬಿಡೋ ತನಕನೂ ನಿಯಮವಾಗಿ ಎಲ್ಲ ಸಂಘದ ಸದಸ್ಯರು ಇದ್ದು ಕುಡಿದು ಕುಪ್ಪಳಿಸೋದು ಇನ್ನೊಂದು ಮತ್ತೊಂದು ಯಾವುದೇ ಒಂದು ಇದು ನಮ್ಮ ಸಂಘದ ಸದಸ್ಯರಲ್ಲಿ ಇಲ್ಲ. ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲದ ರೀತಿಯಾಗಿ ಒಂದು ಸಂಘವನ್ನು ನಡೆಸ್ಕೊಂಬರ್ತಾ ಇದ್ದೀರಿ. ಇದೇ ರೀತಿಯಾಗಿ ನಮ್ಮ ಸಂಘದ ವತಿಯಿಂದನೇ ಈಗಾಗಲೇ ಸಾಕಷ್ಟು ಒಂದು 100 ಅಡಿಗೆ 40 ಅಡಿಯಷ್ಟು ಆಂಜನೇಯ ದೇವಸ್ಥಾನವನ್ನು ಕಟ್ಟಿದ್ದೀರಿ. ಆ ದೇವಸ್ಥಾನದ ಜೀರ್ಣೋದ್ಧಾರವನ್ನು ಮಾಡಿದ ನಂತರ ಅದನ್ನು ಪೂಜಾ ಕಾರ್ಯಕ್ರಮವನ್ನು ಅದೇ ರೀತಿಯಾಗಿ ಸುಮಾರು ಒಂದು 25 ವರ್ಷದಿಂದ ನಡೆಸ್ಕೊಂಬರ್ತಾ ಇದ್ದೀರಿ. ನಮ್ಮ ಸಂಘದಿಂದ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಯಾವುದೇ ಧಾರ್ಮಿಕವಾದ ಕಾರ್ಯಕ್ರಮ ಇದ್ರೂ ನಾವು ಮಾಡ್ಕೊಂಡು ಬರ್ತಾ ಇದ್ದೀರಿ. ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಹೋಗೋಕ್ಕೆ ಈ ಒಂದು ಗಣೇಶ ನಮಗೆ ಆಶೀರ್ವಾದ ಮಾಡಲಿ ಅಂತೇಳಿ ಇದು ಮಾಡ್ತಾಯಿದ್ದೀರಿ. ನಾವು ಯಾವುದೇ ಒಂದು ದೇವರ ಕಾರ್ಯಕ್ರಮ ಮಾಡಬೇಕಾದ್ರೂ ಪ್ರಸಾದದ ವ್ಯವಸ್ಥೆಯನ್ನು ಮಾಡ್ತೀರಿ. ಇಲ್ಲಿ ಸುತ್ತಮುತ್ತಲು ಯಾವುದೇ ಒಂದು ಗಣೇಶ ಮಾಡಬೇಕಾದ್ರೆ ಇಷ್ಟು ವಿಜೃಂಭಣೆಯಿಂದ ಯಾರೂ ಮಾಡೋದಿಲ್ಲ. ಇಡೀ ಯಲಹಂಕ ಕ್ಷೇತ್ರದಲ್ಲಿ ಚಿಕ್ಕಬೊಮ್ಮಸಂದ್ರ ಮಾರುತಿ ಯುವಕರ ಸೇವಾ ಸಂಘ ಒಂದು ಹೆಸರಾಂತ ಸಂಘ ಆಗಿದೆ. ನಾವು 5 ದಿನ ಯಾವಾಗಿನಿಂದ ನಾವು ಗಣಪತಿ ಉತ್ಸವವನ್ನು ಶುರು ಮಾಡಿದ್ರೆ ಅವತ್ತಿನಿಂದ 5 ದಿನ ಮಾತ್ರ ಗಣಪತಿಯನ್ನು ಕೂರಿಸ್ತೀರಿ. ಯಾವುದೇ ದಿನ ಅದನ್ನು ಹಬ್ಬದ ದಿವಸ ಗಣೇಶನ ಕೂರಿಸ್ತೀರಿ, 5 ದಿನ ನಾವು ಗಣೇಶೋತ್ಸವವನ್ನು ಮಾಡ್ತೀರಿ. ಆ ಉತ್ಸವದಲ್ಲಿ ಅನ್ನ ಸಂತರ್ಪಣೆ ಆಗ್ಬೋದು, ಮಕ್ಕಳಿಗೋಸ್ಕರ ಕಾರ್ಯಕ್ರಮ ಆಗ್ಬೋದು, ನೃತ್ಯ ಕಾರ್ಯಕ್ರಮ ಆಗ್ಬೋದು, ಆರ್ಕೆಸ್ಟ್ರಾ ಆಗ್ಬೋದು, ಒಳ್ಳೊಳ್ಳೆಯ ಸುಗಮ ಸಂಗೀತ ಆಗ್ಬೋದು ಕಾರ್ಯಕ್ರಮಗಳನ್ನು ಮಾಡ್ತೀರಿ. ಇದೇ ಒಂದು ವೇದಿಕೆಯಲ್ಲೇ ಸಾಕಷ್ಟು ದಿನಗಳಿಂದ ನೆರವೇರಿಸ್ಕೊಂಡ್ಬರ್ತಾ ಇದ್ದೀರಿ. ಇನ್ನು ಮುಂದಿನ ದಿನಗಳಲ್ಲಿ ಈ ಸಂಘದ ವತಿಯಿಂದ ಒಳ್ಳೊಳ್ಳೆಯ ಕಾರ್ಯಕ್ರಮ ಮಾಡ್ತಾಯಿದ್ದೀರಿ. ಇವತ್ತು ಏನು ನಿನ್ನೆ ಒಂದು ನೃತ್ಯ ಕಾರ್ಯಕ್ರಮ ಇತ್ತು, ತುಂಬ ಚೆನ್ನಾಗಿ ಬಂತು. ಇವತ್ತು ಭರತನಾಟ್ಯ ಕಾರ್ಯಕ್ರಮ ಇದೆ, ಅದನ್ನು ಇಲ್ಲಿ ಲೋಕಲ್ನವರೇ ಮಾಡ್ತಾ ಇರೋದ್ರಿಂದ ತುಂಬ ಚೆನ್ನಾಗಿ ನೆರವೇರಿಸ್ಕೊಡ್ತಾ ಇದ್ದಾರೆ. ನಾಳೆ ಸ್ಥಳೀಯ ಮಕ್ಕಳು ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಒಂದು ವೇದಿಕೆಯನ್ನು ಬಿಟ್ಟು ತುಂಬ ಚೆನ್ನಾಗಿ ಪೇರೆಂಟ್ಸ್ ಸಮೇತ ಇನ್ವಾಲ್ವ್ ಆಗಿ ಆ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾರೆ. ಅದೇ ರೀತಿಯಾಗಿ 4ನೇ ದಿವಸ ನಾವು ಅನ್ನ ಸಂತರ್ಪಣೆಯನ್ನು ಇಟ್ಕೊಂಡಿದ್ದೀರಿ. ಸುಮಾರು 2 ರಿಂದ 3 ಸಾವಿರ ಜನಕ್ಕೆ ಅನ್ನದಾಸೋಹವನ್ನು ಈ ಒಂದು ಗಣಪತಿ ಹೆಸರಲ್ಲಿ ಮಾಡ್ತಾಯಿದ್ದೀರಿ. ಎಲ್ಲ ದಾನಿಗಳು ಕೊಟ್ಟಂಥ ಹಣದಿಂದನೇ ಈ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಹೋಗ್ತಾಯಿದ್ದೀರಿ. ಮುಂದಿನ ದಿನಗಳಲ್ಲೂ ಇನ್ನೂ ಒಳ್ಳೆಯ ಹೆಸರು ಬರೋಂಥ ಕೆಲಸಗಳನ್ನು ಈ ಒಂದು ಸಂಘದ ವತಿಯಿಂದ ಮಾಡಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಯಾಕೆಂದರೆ ನಾನು ಈ ಸಂಘದಿಂದ ಸಣ್ಣ ಹುಡುಗರಿಂದ ಬೆಳ್ಕೊಂಬಂದಿದ್ದಕ್ಕೋಸ್ಕರ 2 ಸಾರಿ ನಾನು ಕಾರ್ಪೊರೇಟರ್ ಆಗಿದ್ದೀನಿ. CMC ಕೌನ್ಸಿಲರ್ ಆಗಿದ್ದೀನಿ 96ರಲ್ಲಿ, 2010ರಲ್ಲಿ ಕಾರ್ಪೊರೇಟರ್ ಆಗಿದ್ದೀರಿ. ಅದೇ ರೀತಿಯಾಗಿ ಇನ್ನು ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಆಗ್ಬೋದು, ಧಾರ್ಮಿಕವಾಗಿ ಆಗ್ಬೋದು, ಯಾವುದೇ ಕೆಲಸ ಕೊಟ್ಟರು ನಿರ್ವಹಿಸಲಿಕ್ಕೆ ನಮಗೆ ಶಕ್ತಿ ಕೊಡಲಿ ಆ ಗಣಪತಿ ಅಂತೇಳಿ ನಾನು ಮಾರುತಿ ಯುವಕರ ಸೇವಾ ಸಂಘದ ಗೌರವಾಧ್ಯಕ್ಷ ಹಾಗೂ ಕಾರ್ಪೊರೇಟರ್ ಆಗಿದ್ದೆ. ಮುನಿರಾಜು ಅಂತೇಳಿ ನನ್ನ ಹೆಸರು. ಸಾಕಾ?